ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಎಲ್ಲರಿಗೂ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ನಮ್ಮನೆ ಭೀಮನ ಅಮಾವಾಸ್ಯೆ ಹೇಗಿತ್ತು ಅಂತ ನೋಡ್ಕೊಂಡು ಬನ್ನಿ. ಟೈಮ್ ಬಂದು ಇವಾಗ ಆಲ್ರೆಡಿ 9 ಗಂಟೆ ಆಗಿದೆ. ಅವಾಗೆಲ್ಲ ಕೆಲಸಗಳು ಕೂಡ ನೈಟೇ ಮುಗಿಸಿದ್ವು. ಬೆಳಗ್ಗೆ ಎದ್ದು ಬಟ್ಟೆ ವಾಶ್ ಮಾಡಿ ಮತ್ತು ಮನೆ ಸ್ವಲ್ಪ ಒರೆಸ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನಾಗಿ ಇವತ್ತೇ ಎಲ್ಲ ರೆಡಿ ಮಾಡಿದೆ. ಬೆಳಗ್ಗೆನೆ ಸ್ನಾನ ಮಾಡ್ಕೊಂಡು ಬಂದು ಮತ್ತು ದೇವ್ರಿಗೆ ಪ್ರಸಾದವಾಗಿ ಇವತ್ತು ಹಾಲು ಕೀರ್ನ ಮಾಡಿದ್ದೀವಿ. ಇನ್ನೆಲ್ಲ ರೆಡಿಯಾಗಿದೆ, ಇನ್ನೇನಿಲ್ಲ. ಪೂಜೆ ಮಾಡೋದೊಂದೇ. ಸಾಂಬ್ರಾಣಿ ಹಚ್ಚಿಬಿಟ್ಟು ನಿಮ್ಮ ಮನೆಗಳಲ್ಲಿ ಭೀಮನ ಅಮಾವಾಸ್ಯೆ ಹೇಗೆ ನಡೀತು ಅಂತ ಹೇಳಿ. ತುಂಬ ಜನ ಒಂದಿಷ್ಟು ಹೇಳ್ತಾ ಇರ್ತಾರೆ, ಏನಪ್ಪ ವರ್ಷ ಪೂರ ಗಂಡನ ಬೈತಾ ಇರ್ತಾರೆ, ವರ್ಷದಲ್ಲಿ ಒಂದು ಸರಿ ಬಂದು ಪಾದಪೂಜೆ ಮಾಡ್ತಾರೆ ಅಂಥ ಹೆಣ್ಮಕ್ಳ ಮಧ್ಯೆ ಏನೇ ಕಷ್ಟ ಕೊಟ್ಟು ಗಂಡ ಕುಡ್ಕೊಂಡು ಬಂದು ಬಡಿಲಿ ಮನೆಗೆ ತಂದಾಕಲಿ ಥರದನೇ ಇರಲಿ, ಆದರೆ ಎಲ್ಲ ಕೂಡ ಜೀವನ ಮಾಡಿಕೊಂಡು ಮಕ್ಕಳಿಗೋಸ್ಕರ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಥರ ಎಲ್ಲ ಒಂದು ಆಸೆ ಮಾಡಬೇಡಿ ಅಂತ ಹೇಳ್ತೀನಿ ನಾನು. ಬನ್ನಿ ಇವಾಗ ಪೂಜೆನ ಮುಗಿಸೋಣ. ಆದಷ್ಟು ಇವತ್ತು ತುಪ್ಪದಿಂದ ದೀಪ ಹಚ್ಚಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಶುದ್ಧವಾದ ತುಪ್ಪನ ತೊಗೊಂಡು ಬಂದು ಹಚ್ಚಿ, ನಾನು ಕೂಡ ನಂದಿನಿ ತುಪ್ಪನ ತೊಗೊಂಡು ಬಂದು ಪ್ಯಾಕೆಟ್ ಹೊಡೆದಿರಲಿಲ್ಲ, ಹಾಗೆ ಇತ್ತು, ಅದರಿಂದನೇ ತುಪ್ಪದ ದೀಪನ ಹಚ್ಚಿದ್ದೀನಿ. ಇಲ್ಲಿ ಕ್ಯಾಮ್ರಾ ಬೆಳಕಿಗೆ ದೀಪ ಉರಿತಾ ಇರೋದು ಕರೆಕ್ಟಾಗಿ ಕಾಣಿಸ್ತಲ್ಲ ನೋಡಿ. ದೀಪಗಳೆರಡು ಉರಿತಾ ಇದೆ. ನಡಿ ಖುಷಿ ಒಳಗಡೆ. ಕರೆಂಟ್ ಹಿಂಗೆ ತೆಗಿತಾ ಇದ್ರಲ್ಲ, ಕರೆಂಟೇ ಇಲ್ಲ ಇವತ್ತು. ಪ್ರಾಬ್ಲಮ್ ಇದೆಯಾ? ಅಯ್ಯೋ, ನಂಗೆ ಗೊತ್ತೇ ಇರಲಿಲ್ಲವಪ್ಪ. ಮತ್ತು ಶೈಲು ನಮ್ಮ ಮನೆಯವರು ಇಬ್ಬರು ಕೂಡ ಬೈಕ್ ತರಕ್ಕಂತ ಹೋದರು. ಬೈಕ್ ಆಲ್ರೆಡಿ ದುಡ್ಡೆಲ್ಲ ಕಟ್ಟಿ ನಾನು ಬುಕ್ಕಿಂಗ್ ಎಲ್ಲ ಮಾಡಿ ರಿಜಿಸ್ಟ್ರೇಷನ್ ಎಲ್ಲ ಆಗಿತ್ತು. ಅಂದರೆ ಇವತ್ತೇ ತರಬೇಕು ಮನೆಗೆ ಅಂತ ಹೇಳ್ಬಿಟ್ಟು ಇರಿಸಿದ್ದು. 11:15 ಬನ್ನಿ ಅಂತಂದರು. ಅಷ್ಟರಲ್ಲಿ ಸರಿ ಅಂದ್ಬಿಟ್ಟು ನನಗೆ ಬೆಳಗ್ಗೆನೇ ಎದ್ದಿರಿದ್ರೆ ಸ್ವಲ್ಪ ಬ್ಯಾಕ್ ಪೇನು ಮತ್ತೆ ಜಾಸ್ತಿ ಓಡಾಡ್ತು ಅಂತಂದರೆ ಮತ್ತೆ ನೋವು ಬರುತ್ತೆ ಅಂದ್ಬಿಟ್ಟು ಅವರಪ್ಪ ಮಗಳನ್ನೇ ಹೋಗ್ಬಿಟ್ಟು ಅಲ್ಲೇ ಪೂಜೆ ಮಾಡಿಸ್ಕೊಂಡು ಬಂದುಬಿಡಮ್ಮ ಅಂತ ಅಂದ್ಬಿಟ್ಟು ಕಳಿಸ್ದೆ. ಸರಿ ಅಂತ ಅಂದ್ಬಿಟ್ಟು ಹೋದ್ಲು. ಅಷ್ಟರಲ್ಲಿ ನಾನು ಕೂಡ ಅಡುಗೆ ಮಾಡ್ತಾಯಿದ್ದೀನಿ, ಮಧ್ಯಾಹ್ನದ ಅಡುಗೆ. ಬುಜ್ಜಿ ಬೇಬಿ ನಾನು ಇಬ್ಬರು ಕೂಡ ಮಾಡ್ತಾಯಿದ್ದೀವಿ. ಬುಜ್ಜಿ ಅಳ್ತಾ ಇದ್ದ, ಕರ್ಕೊಂಡು ಹೋಗಿಲ್ಲ ನಾನು ಅಂದ್ಕೊಂಡವನು. ಬಾಯಿಲಿ ಎಂತ ಮಾಡ್ತಿದ್ದೆ ನೀನು? ಟಿ ವಿ ನೋಡ್ತಿದ್ದಾರಂತೆ. ಉಷ್ಕೊಟ್ಟು ಸರಿ ಆಯಿತು ನೋಡಿ. ಮತ್ತು ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಆದರೆ ನಿಂತ್ಕೊಂಡ್ರೆ ಜಾಸ್ತಿ ಹೊತ್ತು, ಅಂದರೆ ಬೆಳಗ್ಗೆನೇ ಎದ್ದು ಬೇಗನೆ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಅದು ವಾಶ್ ಮಾಡಿ ನಾನು ಕರೆಕ್ಟಾಗಿ 4:15 ಎದ್ದಿರೋದು. ಶೈಲು 5 ಗಂಟೆಗೆ ಅಲಾರಾಮ್ ಹಾಕಿದ್ದು, ನಾನು 4 ಗಂಟೆಗೆ ಎದ್ದೆ. ಅವಳಿಗೆ ಅಲಾರಾಮ್ ಬಡ್ಕೊಂಡಿಲ್ಲ, 6 ಗಂಟೆಗೆ ಎದ್ದು ಬಂದು ಪಾಪ ಮಲ್ಕೊಳ್ಳಿ ಅಂದ್ಬಿಟ್ಟು ನಾನೇ ಹೇಳಿಸ್ತಿಲ್ಲ. ಏನಕ್ಕೆ ಅಂದರೆ ಅವಳದೇ ಆದ ಒಂದಷ್ಟು ಕೆಲಸಗಳಿರುತ್ತೆ. ಮನೆ ಕೆಲಸ ಆಗ್ಬೋದು, ವಿಡಿಯೋ ಎಡಿಟಿಂಗ್ ಆಗ್ಬೋದು, ಪಾಪ ನೋಡ್ಕೊಳ್ಳೋದಾಗ್ಬೋದು, ತುಂಬ ಅವಳು ಕೆಲಸ ಅನ್ನೋದಿರುತ್ತೆ, ರೆಸ್ಟ್ ಕಡಿಮೆ ಇರುತ್ತೆ. ಹಾಗಾಗಿ ನಾನು ಅವಳು ಮಲಗಿದ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಹೇಳಿಸೋದಿಲ್ಲ. ಇನ್ನೂ ಸ್ವಲ್ಪ ನಿದ್ದೆ ಮಾಡಲಿಪ್ಪ ಅವಳು ಚೆನ್ನಾಗಿ. ಯಾಕೆಂದರೆ ಮಕ್ಕಳುಗಳಿಗೆ ಅವ್ರಿಗೆ ಇನ್ನೂ ಆ ಏಜಲ್ಲಿ ನಿದ್ದೆ ತುಂಬಾ ಮುಖ್ಯ ಅಲ್ವಾ. ಎದ್ದು ಬಂದುಬಿಡ್ತಾಳೆ, ಗಲಾಟೆ ಮಾಡಿದ್ರೆ ಅಂದ್ಬಿಟ್ರೆ ನನಗೆ ಬಾಗಿಲು ಡೋರ್ ಲಾಕ್ ಹಾಕೋ ಬಂದಿದೆ. 6 ಗಂಟೆಗೆ ಎದ್ದು ಬಂದು ಅವಳು ಕೂಡ ಇನ್ನೆಲ್ಲ ಕೆಲಸ ಕೂಡ ಮಾಡಿಕೊಂಡ್ಳು. ನಾನು ಬಟ್ಟೆ ಎಲ್ಲ ತೊಳೆದು ದೇವ್ರ ಮನೆ ಕ್ಲೀನ್ ಮಾಡಿ ದೀಪ ಹಚ್ಚಿ ಎಲ್ಲ ಮುಗಿಸ್ದೆ. ಆದರೂ ಕೂಡ ಸ್ವಲ್ಪ ರೆಸ್ಟ್ ಮಾಡಿದೆ. ಹಂಗಾರೆ ಬೆನ್ನು ಬಂತು. ಏನೂ ಮಾಡೋಂಗಿಲ್ಲ, ಅವಳೇ ನಮ್ಮನೆ ಮಹಾಲಕ್ಷ್ಮಿ, ನನ್ನ ಮಗಳೇ ಅಲ್ವಾ. ಹಾಗಾಗಿ ಅವಳೇ ಪೂಜೆ ಮಾಡ್ಕೊಂಡು ತಂದರೆ ಇನ್ನೂ ಒಳ್ಳೆಯದು, ನಮಗೂ ಇನ್ನೂ ಖುಷಿ. ನನ್ನ ಮಗಳ ಕೈಯಿಂದ ಏನೇ ಮಾಡಿಸಿದ್ರು ನಮಗೊಂಥರ ಅದೃಷ್ಟ ಅಂತಲೇ ಹೇಳ್ಕೊಬೋದು. ಅಡುಗೆ ಎಲ್ಲ ಮಾಡೋಕ್ಕೆಲ್ಲ ಇಟ್ಟೆ. ಇನ್ನು ಪಾತ್ರೆಗಳು ಒಂದಿಷ್ಟು ಅಡುಗೆ ಮಾಡಲಿಕ್ಕೆ ಎಲ್ಲ ಬೆಳೆಸಿದೆ. ಇದೆಲ್ಲ ಸ್ವಲ್ಪ ತೊಳೆದಿಟ್ಬಿಟ್ರೆ ಅಸಲು ಶೈಲು ಕೂಡ ಬಂದುಬಿಡ್ತಾರೆ. ಶೈಲು ನಮ್ಮನೆಯವ್ರಿಗೂ ಗಾಡಿ ತೋರಿಸ್ತೀನಿ ಯಾವ ಥರ ಇದೆ ಏನಂತ ಹೇಳ್ಬಿಟ್ಟು. ನಮ್ಮನೆಯವ್ರು ಸಾಕಾಗದೆ ಥರ ಗಾಡಿ. ಬುಜ್ಜಿ ಬೇಬಿ ಬುಲೆಟ್ ತಗೊಳ್ಳೋ ತಾತನಿ ಅಂತ ಇವಾಗ ಅಂತಿರೋದು. ತಾತನಿಗೆ ಬುಲೆಟ್ ತಗೊಡ್ತಿದ್ದೆ ಅಮ್ಮಮ್ಮ ಅಂತಾರೆ. ಬುಲೆಟ್ ತಗೊಳ್ಳೋಷ್ಟು ದೊಡ್ಡೋಳ ದುಡ್ಡು ಮಡಿಗಿಲ್ಲಪ್ಪ ಇರಪ್ಪ ಅಂತಂದ್ರೆ ನಾನು. ಬುಲೆಟ್ಗೆ ಏನು ಕಡಿಮೆನಾ? 2 ಲಕ್ಷ 3 ಲಕ್ಷ ಇರ್ಬೋದಲ್ವಾ. ಹಾಗಾಗಿ ನಾವು ತಗೊಳ್ತಿರೋ ಗಾಡಿ ಅದು 90,000 ಅಷ್ಟೇ. ಖುಷಿ ಏನು ಮಾಡ್ತಿದ್ಯಾ? ಅಲ್ಲಿ ಮೇಲೆ ಕತ್ತಿದೆ, ಬಿದ್ರೇನು ಮಾಡೋದು? ನೋಡಿ ಹಿಂಗೆ ಅವನು ಅಲ್ಲಿ ಕಾಟ ಕೊಡ್ತಾನೆ ಅಂತ ಕಳಿಸಿದ. ಶೈಲಕ್ಕೆ ಕಾಟ ಕೊಡ್ತಾನೆ, ಅಲ್ಲಿ ಪೂಜೆ ಎಲ್ಲ ಮಾಡಕ್ಕೆ ಬಿಡಲ್ಲ, ಗಾಡಿ ತರಕ್ಕೆಲ್ಲ ಕರೆಕ್ಟಾಗಿ ಬಿಡೋಣ ಅಂದ್ಬಿಟ್ಟು ಅವ್ನು ಇಲ್ಲಿ ನನಗೆ ಕಾಟ ಕೊಡ್ತಿದ್ದಾನೆ ನೋಡಿ, ಎಲ್ಲೆಲ್ಲಿ ಹತ್ತಾ ಇದ್ದಾನೆ ಅಂತ.
ಇನ್ನು ಅವ್ನು ಎಳೆ ಮಗು ಒಬ್ಬರು ಕಾಯ್ಕಲೇ ಬೇಕು ಅವ್ನ, ಇಲ್ಲ ಅಂದರೆ ಗೊತ್ತಲ್ಲ ಅವ್ನು ಏನೇ ಮಾಡ್ತಾನೆ ಅಂದರೆ ಮನೆ ಒಳಗಡೆ ಸಿಕ್ಕಾಪಟ್ಟೆ ಕಿತಾಪತಿ ಮಾಡ್ತಾನೆ. ಖುಷ್ ಇಳಿ ಕೆಳಗಡೆ ನಿಧಾನ. ಯಾಕೆ ಇಳಿ ಮನೆ ಏನು ಜಾಸ್ತಿ ಆಯ್ತು. ಖುಷ್ ಬೇಬಿ ಜಾಸ್ತಿ ಆಯ್ತು. ಹೌದು ನಂದು ಜಾಸ್ತಿ ಆಯ್ತು ತಾನೆ, ನಿನ್ನ ಒಪ್ಕೊಂಡಿದ್ದೀರಲ್ಲ ಅದು ಜಾಸ್ತಿ ಆಯ್ತು. ನಂದು ನಿಂದು ಇಬ್ಬರದು ಜಾಸ್ತಿ ಆಯ್ತು ಅಂತಿರಲ್ಲ. ಏನದು ಏನೋ ಏನದು ಏನೋ ಅದು ಅಲ್ಲೇ ಹಾಕಿರೋದು. ನಡಿ ಕೀ ಕೊಡು ಲಾಕ್ ಮಾಡ್ಲಿ. ಹಾಗೆ ನೋಡಿ ಒಳಕಾಯಿರೋ ಒಂದು ಮುಳ್ಕೊಂಡು ಖುಷ್ ಬೇಬಿ ಅಮ್ಮ ಹೊಟ್ಟದ್ಲು ಅಂತ. ಅಯ್ಯೋ 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 ಅದು ಆಕ್ಟಿಂಗ್ ಎಲ್ಲ ಖುಷಿ ಅನ್ಕೊಳ್ತಾರ. ಅಯ್ಯೋ ಅವ್ರ ಅಮ್ಮ ಅಳ್ತಾ ಇದ್ವಿ ಏನೋ ಆಕ್ಟಿಂಗ್ ಮಾಡಿದ್ವಿ. ಅದಕ್ಕೆ ಅಯ್ಯೋ ಅಲ್ಲಿ ನೋಡಿ ಕೂತ್ಕೊಂಡು ಸೈಡಲ್ಲಿ ತುಕ್ ತುಗಿಸ್ಕೊಂಡು ಹೊರ್ತಾ ಇದ್ರಿ. ನೆಕ್ಸ್ಟ್ ಆಮೇಲೆ ವಿಡಿಯೋ ಮಾಡೋದು ಅವನಿಗೆಲ್ಲ ಹೇಳ್ಬಿಟ್ಟು ಅಯ್ಯೋ ನೋಡಿ ಬಾ ಅಯ್ಯೋ ಅದು ಒಂದು ವರ್ಷದ ಮಗುರಲ್ಲೇ ಆಡ್ತಾ ಇದ್ದದ್ದು. ನಿಂದು ಯಾವುದೋ ಒಂದು ಆ್ಯಕ್ಟಿಂಗ್ ನೋಡು ಅಮ್ಮ ನಮ್ಮಮ್ಮ ಅನ್ಕೊಂಡು